ಜಾತಿಯ ಜನಗಳಿದ್ದಾರೆ, ಕಾಂಗ್ರೆಸ್, ಬಿಜೆಪಿ, ಬಿಎಸ್ಪಿ ಎಲ್ಲರೂ ಇದ್ದಾರೆ. ಸೊ ಹೇಗಿದೆ ಇಲ್ಲಿನ ರಣಕಣ? ಇಲ್ಲಿ ಡಿ.ಕೆ. ಸುರೇಶ್ ವರ್ಸಸ್ ಡಾಕ್ಟರ್ ಮಂಜುನಾಥ್, ಅತ್ಯಂತ ಕುತೂಹಲಕಾರಿಯಾಗಿರ್ತಕ್ಕಂಥ ರಣಕಣ. ಸೊ ಈ ಸಾರಿ ಏನಾಗುತ್ತೆ, ಯಾರು ಗೆಲ್ತಾರೆ ಚರ್ಚೆ ಮಾಡೋದಕ್ಕೆ ನನ್ನ ಜೊತೆ ನನ್ನ ಸಹೋದ್ಯೋಗಿ ನಿಕೇಶ್ ಕೊಠಾರಿ ಕೂಡ ಇದ್ದಾರೆ. ಸೊ ನಮ್ಮ ಜೊತೆ ಬಿಜೆಪಿಯಿಂದ ಅಶೋಕ್ ಗೌಡ ಅವರಿದ್ದಾರೆ, ಹಾಗೇನೆ ಬಿಎಸ್ಪಿಯಿಂದ ಡಾಕ್ಟರ್ ಚಿನ್ನಪ್ಪ ಅವರಿದ್ದಾರೆ, ಕಾಂಗ್ರೆಸ್ನಿಂದ ಫ್ಯಾನ್ಸಿ ರಮೇಶ್ ಅವರಿದ್ದಾರೆ. ಸೊ ನನ್ನ ಮೊದಲನೇ ಪ್ರಶ್ನೆ, ಸರ್ ಇಲ್ಲಿ ಮಂಜುನಾಥ್ ಅವ್ರು ಗೆಲ್ಬೇಕು ಅಂದ್ರೆ ಯಾಕೆ ಗೆಲ್ಬೇಕು? ನೋಡಿ, ಮಂಜುನಾಥ್ ಅವರು ಒಬ್ಬ ಸಭ್ಯ ವ್ಯಕ್ತಿ. ಇಡೀ ರಾಜ್ಯದಲ್ಲಿ ಅವರು ತುಂಬ ಅನೇಕ ಸೇವೆಗಳನ್ನ ಮಾಡಿದ್ದಾರೆ. ಅದು ಅವ್ರ ಪರ್ಸ್ನಲ್. ಆದರೆ ಇಡೀ ರಾಷ್ಟ್ರನ ನಾವು ಇವತ್ತು ಬಲಿಷ್ಠವಾಗಿ ಕಟ್ತಾ ಇದ್ದೇವೆ. 10 ವರ್ಷಗಳಿಂದ ಕಟ್ಕೊಂಡ್ಬರ್ತಾ ಇದ್ದೇವೆ. ಅದಕ್ಕೆ ಯಾವುದೇ ರೀತಿ ಬ್ರೇಕು ಅಡಚಣೆ ಇಲ್ಲದೆ ಇರೋಂಗೆ ಇಡೀ ರಾಷ್ಟ್ರವನ್ನು ನಾವು ಇನ್ನಷ್ಟು ಬಲಿಷ್ಠ ಮಾಡಬೇಕಾಗಿದೆ. ಅನೇಕ ಕಾರ್ಯಕ್ರಮಗಳನ್ನು ನಾವು ಜನಗಳಿಗೋಸ್ಕರವಾಗಿ ಮತ್ತು ಗಡಿ ರಕ್ಷಣೆಗೋಸ್ಕರವಾಗಿ ಇಡೀ ಭಾರತವನ್ನು ಈಗಾಗಲೇ ಟಾಪ್ 5 ಎಕಾನಮಿ ಮಾಡಿದ್ದೇವೆ. ನಂಬರ್ 1 ಎಕಾನಮಿಗೆ ತೆಗೆದುಕೊಂಡು ಹೋಗಬೇಕಾಗಿದೆ. ಅದಾದಮೇಲೆ ಪ್ರತಿಯೊಬ್ಬ ಭಾರತೀಯನಿಗೆ ಸೂರು ನೀರು ಮತ್ತು ಅವನಿಗೆ ಇರ್ತಕ್ಕಂಥ ಒಂದು ಶೌಚಾಲಯವನ್ನು ಕೊಡ್ತಾ ಇದ್ದೇವೆ. ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗಬೇಕಾಗಿದೆ. 25 ಕೋಟಿ ಜನನ ಬಡತನ ರೇಖೆಯಿಂದ ಮೇಲ್ ತಂದಿದ್ದೇವೆ. ಇನ್ನೂ 12 ಕೋಟಿ ಜನ ಉಳ್ಕೊಂಡಿದ್ದಾರೆ. ಅದಾದಮೇಲೆ ಇವತ್ತು ಆಸ್ಪಿರೇಷನಲ್ ಭಾರತ ಅಂತ ಕಟ್ತಾ ಇದ್ದೀವಿ. ಬಂದೆ ಬೆಂಗಳೂರು ಗ್ರಾಮಾಂತರ ಬಗ್ಗೆ ಬರ್ತಾ ಇದ್ದೀನಿ. ಅದಾದಮೇಲೆ ಲಾ ಅಂಡ್ ಆರ್ಡರ್ ವ್ಯವಸ್ಥೆ ಆನೇಕಲ್ ಎಷ್ಟರ ಮಟ್ಟಕ್ಕೆ ಕೆಟ್ಟಿದೆ ಅನ್ನತಕ್ಕಂತಹದ್ದು ಕಾಂಗ್ರೆಸ್ನ MLA ಮತ್ತು ಕಾಂಗ್ರೆಸ್ನ MP ಅವರು ಹೇಳಬೇಕು. ಇವತ್ತು ದಿನಕ್ಕೊಂದು ಕೊಲೆ ಆಗ್ತಾ ಇದೆ ನಮ್ಮ ಆನೇಕಲ್ ಕ್ಷೇತ್ರದಲ್ಲಿ. ನನ್ನ ಕ್ಷೇತ್ರ, ನಾನು ಹುಟ್ಟ ಊರಿನಲ್ಲಿ, ನಾವು ಬೆಳೆದಂತಹ ಊರಾಗಿದ್ದಾರೆ. ಕೆಲಸ ಮಾಡಿಲ್ವಾ? ಹಾಗಾದ್ರೆ ಆನೇಕಲ್ ಅಷ್ಟೊಂದು ಹಾಳಾಗೋಗಿದ್ಯಾ? ಅವ್ರ ಮನಸ್ಸಾಕ್ಷಿನ ಮುಟ್ಕೊಂಡು ಹೇಳ್ಬೇಕು, ನಾನು ಕೆಲಸ ಮಾಡಿದಾರೆ ಇಲ್ಲ. ಪಾರ್ಟಿ ಬಿಡಿ, ನಾನು ಕಾಂಗ್ರೆಸ್ ಪಾರ್ಟಿನೇ ಡಿಬೇಟ್ ಮಾಡ್ತಾ ಇದ್ದು. ಪಾರ್ಟಿ ಬಿಡಿ, ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಕಾಂಗ್ರೆಸ್ ಆಗ್ಬೋದು, ಬಿಜೆಪಿ ಆಗ್ಬೋದು, ದಳ ಆಗ್ಬೋದು, ಸುರೇಶ್ ಸಾಹೇಬ್ರ ಹತ್ರ ಭಯ ಐತೆ. ಯಾಕೆ ಗೊತ್ತಾ? ಕೆಲಸ ಮಾಡ್ತಾರೆ, ಮನೆಗೆ ಹೋಗ್ತಾರೆ. ಸುರೇಶ್ ಸಾಹೇಬ್ರು ಈಗ ಹೌದು, ಭಯ ಯಾಕೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಸಿಗ್ತಾರೆ. ಪ್ರತಿಯೊಬ್ಬರಿಗೂ ಸಿಗ್ತಾರೆ. ಭಯನೇ ಪ್ರತಿಯೊಬ್ಬರಿಗೂ ಸಿಕ್ಕೋ. ಇಲ್ಲ ನಾನು ಹೇಳ್ತೀನಿ ಕೇಳಿ, ಭಯ ಅಂತಂದ್ರೆ ನಾನು ಹೇಳ್ತಿರೋದು ನನ್ನ ಮಾತಿನ ಕಂಪ್ಲೇಂಟ್ ಮಾಡಿ, ಅವ್ರಿಗೆ ಕೊಟ್ಟಿದ್ದೇನೆ. ಅವ್ರು ಏನೇನ್ ನಡ್ಕೊಂತ ಇದಾರೆ ಅವ್ರನ್ನ ಒಪ್ಕೊಂತ ಇದಾರಲ್ಲ, ಅವರೇ ಒಪ್ಕೊಂತ ಇದಾರಲ್ಲ. ಮಾಡ್ತಾ ಇದಾರೆ. ಇವತ್ತು ಆನೇಕಲ್ ಟೌನ್ ಒಳಗಡೆ ಲ್ಯಾಂಗು ಮೋಸ್ಗಳು ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ನರಸತ್ತಕ್ಕೆ ಹೋಗಿದೆ. MP MLAಗಳು ಫೋನ್ ಮಾಡಿ ನಮ್ಮವರು ಬಿಡಿ ಅಂತ ಹೇಳ್ತಾರೆ. ಗಾಂಜಾಗಳು ಜಾಸ್ತಿ ಆಗಿದೆ. ಒಂದೇ ತಿಂಗಳಲ್ಲಿ 4 ಕಗ್ಗೋಲೆ ಆನೇಕಲ್ ಟೌನ್ ಅಲ್ಲಿ ಜನ ಭಯಭೀತರಾಗಿ ಓಡಾಡೋದಕ್ಕೆ ನಂಬರ್ 1 ಸಂಸದ ಅಂತ ಯಾರು ಹೇಳಿದ್ರು? ಈ ದೇಶದ ಪ್ರಧಾನಿ ಹೇಳ್ತಾನೆ. ಇವರಿಗೆ ಬಿಜೆಪಿ ನಾಚಿಕೆ ಮರ್ಯಾದೆ ಇದೆಯಾ? ಆದ್ರೆ ಹಳ್ಳಿಗೂ ಪ್ರತಿ ಒಂದು ಗ್ರಾಮ ಪಂಚಾಯತಿ ಸದಸ್ಯರ ಡಿ.ಕೆ. ಸುರೇಶ್ ಅಣ್ಣ ಕೆಲಸ ಮಾಡಿದ್ದಾರೆ. ಈಗ ನಾನು ಇವ್ರನ್ನ ಬರ್ತೀನಿ. ಇವಾಗ ಸರ್, ಈಗ ರಾಜಕೀಯ ಕ್ಷೇತ್ರದಲ್ಲಿ ನಂಬರ್ 1 ಪ್ಲೇಸ್ ಅಂತ ಅವ್ರು ಹೇಳ್ತಾರೆ ಡಿ.ಕೆ. ಸುರೇಶ್ ಅವರು. ಆದ್ರೆ ಈಗ ಹೃದಯ ಕದ್ದಂತ ನಾಯಕ ಈಗ ಮಂಜುನಾಥ್ ಅವರು ರಾಜಕೀಯ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಅಂದ್ರೆ 0 ಇಂದ ಈಗ ರಾಜಕೀಯಕ್ಕೆ ಬರ್ತಾ ಇದ್ದಾರೆ. ಗೆಲ್ತಾರೆ ಅಂತ ವಿಶ್ವಾಸ ಇದೆಯಾ? ಏಕೆ ಹೇಳ್ತೀನಿ ನೋಡಿ, ಡಿ.ಕೆ. ಸುರೇಶ್ ಅವ್ರ ಆಕ್ಸೆಸಬಿಲಿಟಿ ಏನಿದೆ, ನಾವು ಅದ್ರ ಬಗ್ಗೆ ಪ್ರಶ್ನೆ ಮಾಡಲ್ಲ. ಯಾಕಂದ್ರೆ ಪ್ರತಿಯೊಬ್ಬರು ಹೇಳ್ತಾರೆ ನಾವು ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಅದನ್ನ ಆಕ್ಸೆಸ್ ಬೇರೆ ವಿಚಾರ. ಆದ್ರೆ ಮಂಜುನಾಥ್ ಅವರು ಇವ್ರು ಎಷ್ಟು ಜನ ಇಲ್ಲೆಲ್ಲ ನಿಂತಿರ್ತಕ್ಕಂಥವ್ರು ಎಷ್ಟು ಜನಕ್ಕೆ ಏನಾದ್ರು ಹೃದಯ ಸಮಸ್ಯೆ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ. ಯಾರಿಗೆ ಹೃದಯ ಸಮಸ್ಯೆ ಬಂದಿರಲಿ, ಇಡೀ ರಾಜ್ಯದಲ್ಲಿ ಅವರು ಆಕ್ಸೆಸಬಿಲಿಟಿ, ನೀವು ಒಂದು ಫೋನ್ ಮಾಡಿ, ಅವ್ರೇನು ಪೊಲಿಟಿಷಿಯನ್ ಅಲ್ಲ, ಅವ್ರು ರಾಜಕೀಯದಲ್ಲಿ ಇರಲಿಲ್ಲ. ಯಾವುದೋ ಒಂದು ಕಾರಣಕ್ಕೆ ದೇವೇಗೌಡರ ಮಗಳ ಮದುವೆ ಆಗಿದ್ರೆ ಅದು ಬೇರೆ ವಿಚಾರ. ಆದರೆ ಫೋನ್ ಎತ್ಕೊಂಡು ಏನಪ್ಪ ನಿನ್ನ ಸಮಸ್ಯೆ ಏನಾಗಿದೆ, ಇಲ್ಲಿ ಇಂಥ ಕಡೆ ಬಾ, ಇಂಥ ಡಾಕ್ಟರ್ಗೆ ಹೇಳಿದ್ದೀನಿ ಅಂತ ಹೇಳಿದಾರೋ ಇಲ್ಲೋ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರು ಹೇಳಿ. ರಾಜಕಾರಣಿಯಾಗಿ ಡಿ.ಕೆ. ಸುರೇಶ್ ಅವರು ಹೌದು ಆಕ್ಸೆಸ್ ಇದ್ದಾರೆ. ಅವ್ರ ಕೆಲಸ ರೀ ಆಕ್ಸೆಸ್ ಇರೋದು, ಅವ್ರ ಕೆಲಸ ರೀ. ಆಕ್ಸೆಸ್ ಬೇಕಾಗಿರೋದು ಅವ್ರ ಕೆಲಸ. ಎಲ್ಲೋ ಒಂದ್ ಕಡೆ ಬಿಜೆಪಿಗೆ ಕ್ಯಾಂಡಿಡೇಟ್ ಸಿಕ್ಕಿಲ್ಲ, ಹಂಗಾಗಿ ನೋಡಿ, ಅದಲ್ಲ ಇಲ್ಲಿಗೆ ನಾವು ಈಗ ಆಗ್ಲೇ ಆಯುಷ್ಮಾನ್ ಸ್ಕೀಮ್ ಕೊಟ್ಟಿದ್ದೇವೆ. ಒಂದ್ ನಿಮಿಷ, ಆಯುಷ್ಮಾನ್ ಸ್ಕೀಮ್ ಕೊಟ್ಟಿದ್ದೇವೆ. ಮಾತೃ ವಂದನಾ ಯೋಜನಾ ಕೊಟ್ಟಿದ್ದೇವೆ. ಅದಾದ್ಮೇಲೆ ಪ್ರತಿಯೊಬ್ಬರಿಗೂ ಸಹ ವ್ಯಾಕ್ಸಿನ್. ಒಂದ್ ನಿಮಿಷ ನೋಡಿ, ಟೆಕ್ನಿಕಲ್
ಒಂದ್ ನಿಮಿಷ ರೀ ಅಣ್ಣ ಒಂದ್ ನಿಮಿಷ ನೋಡಿ ಒಂದ್ ನಿಮಿಷ ಟೆಕ್ನಿಕಲ್ ಪಾಯಿಂಟ್ ಇದ್ದಾಗ ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡಿ. ಪ್ರಶ್ನೆ ಏನ್ ಗೊತ್ತಾ? ಟೆಕ್ನಿಕಲ್ ಪಾಯಿಂಟ್ ಇದ್ದಾಗ ಡಿಸ್ಟರ್ಬ್ ಮಾಡಬೇಡಿ. ಪ್ರಶ್ನೆ ಏನ್ ಗೊತ್ತಾ? ಒಂದ್ ನಿಮಿಷ, ಮಂಜುನಾಥ್ ಅವ್ರು ನಿಲ್ಲಿಸಬಾರ್ದಾ? ಡಾಕ್ಟರ್ ಮಂಜುನಾಥ್ ಅವ್ರು ನಿಲ್ಲಿಸಬಾರ್ದಾ? ಅವ್ರ ಪ್ರಶ್ನೆ ಡಾಕ್ಟರ್ ಮಂಜುನಾಥ್ ಡಾಕ್ಟರ್ ಇವಾಗ ಸುಧಾನು ಮಾತಾಡ್ಬೇಕು. ಅವ್ರ ಸ್ವಂತ ಉದ್ಯೋಗ ಬಿಡಿ, ರಾಜಕೀಯಕ್ಕೆ ಬಂದಿರೋದು ಮಾತಾಡಿ. ಅವರು ಒಂದು ಡಾಕ್ಟರ್ ಮಂಜುನಾಥ್ ಅವರು ಒಂದ್ ನಿಮಿಷ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿದ್ದು, ಆ ಸರ್ಕಾರಿ ಆಸ್ಪತ್ರೆ ಕಟ್ಟಿದ್ ಕಾಂಗ್ರೆಸ್ ಪಾರ್ಟಿ, ಮತ್ತೆ ಅಲ್ಲಿ ದುಡ್ದಿದ್ದಾರೆ. ಆದ್ರೆ ಡಿ ಕೆ ಸುರೇಶ್ ಅವರು ಕೊರೋನಾ ಅಂತ ಸಂದರ್ಭದಲ್ಲಿ ಜಯದೇವ ಮನೆ ಮನೆಗೆ ಔಷಧಿ ತಲುಪಿಸಿದ್ದಾರೆ. ಮಠ ಕಟ್ಟಿದ್ದು ಜಯದೇವ ಆಸ್ಪತ್ರೆ ಗೊತ್ತಿಲ್ಲ ಅಂದ್ರೆ ಇತಿಹಾಸ ಗೊತ್ತಿಲ್ಲ, ಸ್ವಲ್ಪ ತಿಳ್ಕೊಂಡ್ ಬನ್ನಿ, ತೊಂದ್ರೆ ಇಲ್ಲ. ಜಯದೇವ ಆಸ್ಪತ್ರೆ ಕಟ್ಟಿದ್ದು ಮಠ, ಚಿತ್ರದುರ್ಗ ಮಠ, ಅದನ್ನ ನ್ಯಾಷನಲೈಸೇಷನ್ ಮಾಡಿದ್ದು. ಇರ್ಲಿ, ತೊಂದ್ರೆ ಇಲ್ಲ. ಈಗ ಆಯುಷ್ಮಾನ್, ನಾನು ಈಗ ಆಯುಷ್ಮಾನ್ ಬಗ್ಗೆ ಮಾತಾಡ್ತಾ ಇದ್ದೆ. ಆಯುಷ್ಮಾನ್ ಬಗ್ಗೆ ಮಾತಾಡ್ತಿದ್ದೆ. ಈಗ ಸಿಪಿ ಯೋಗೀಶ್ವರ್ ಹೇಳ್ತಾ ಇರುವಂತದ್ದು, ನಾವು ಡಿ ಕೆ ಸುರೇಶ್ ಅವರ ಅಂದ್ರೆ ಬುಡ ಸಮೇತನ ಕಿತ್ತಾಕ್ತಿವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಈಗ ಸಿಪಿ ಯೋಗೀಶ್ವರ್ ಪ್ರತಿ ಟೈಮಲ್ಲಿ ನಾನು ನಿಲ್ತೀನಿ ಅಂತ ಹೇಳ್ತಾರೆ, ಆಮೇಲೆ ನಿಲ್ಲೋದಿಲ್ಲ. 2019 ಅಷ್ಟೇ ನಿಂತಿಲ್ಲ, ಈ ಸಲೂ ನಿಂತಿಲ್ಲ. ಮತ್ತೆ ಈಗ ಅವ್ರು ಹೇಳೋದೇನು, ಬುಟ್ಟೆ ಒಳಗೆ ಹಾವಿದೆ ಅಂತ ಹೇಳ್ಕೊಂಡು ಭಯ ಪಡಿಸೋದಾ? ಸಿಪಿ ಯೋಗೀಶ್ವರ್ ಅವರು ಅದಲ್ಲ, ನಮ್ಗೆ ಉತ್ತಮವಾದಂತ ಕ್ಯಾಂಡಿಡೇಟ್ ಸಿಪಿ ಯೋಗೇಶ್ವರ್ ಕ್ಯಾಂಡಿಡೇಟ್ ಅಲ್ಲ. ನೋಡಿ, ಸಿಪಿ ಯೋಗೇಶ್ವರ್ ಬುಟ್ಟೆ ಒಳಗೆ ಹಾವಿದೆ ಬಿಡ್ತೀನಿ ಅಂತ ಬಂದೆ ನಿಕೇಶ್. ಏನಂದ್ರೆ ನೋಡಿ, ಎಲ್ಲದಕ್ಕಿಂತ ಪ್ರಮುಖವಾಗಿ ನಾನು ಆರೋಗ್ಯದ ಬಗ್ಗೆ ಹೇಳ್ತಿದ್ದೆ. ಆಯುಷ್ಮಾನ್ ಆಯ್ತು, ಮಾತೃವಂದನ ಆಯ್ತು, ಅದಾದ್ಮೇಲೆ ನಾವು COVID-19 ನಲ್ಲಿ ವ್ಯಾಕ್ಸಿನೇಷನ್ ಕೊಟ್ಟಿದ್ದೀವಿ. ಮೊದಲು BPL ಕಾರ್ಡ್ ಇತ್ತು ಸರ್. ಪ್ರತಿಯೊಬ್ರು ಇಲ್ಲಿರೋರೆಲ್ಲರೂ BPL ಕಾರ್ಡ್, ನಮ್ಮಪ್ಪ ನಮ್ಮಮ್ಮ ಪ್ಲಸ್ ನಮ್ಮ ತಾತ ಅವ್ರು ಎಲ್ಲಾನು BPL ಕಾರ್ಡ್ ಎಲ್ಲ ತೋರಿಸ್ಕೊತಾ ಇತ್ತು. ಹೆಲ್ತ್ ಕಾರ್ಡ್ ಏನು ಪ್ರೆಷರ್ ಇರಲಿಲ್ಲ. ನಾವು ತೋರಿಸ್ತಿದ್ದೆ BPL ಕಾರ್ಡ್ ಅಲ್ಲಿ. ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲೂ ಇದೆ, ಗೌರ್ಮೆಂಟ್ ಹಾನಿಕಲ್ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ. ಯಾವುದೇ ಕಾರ್ಡ್ ಬೇಕಾಗಿಲ್ಲ, ಬಡವನಾಗಿರ್ಬೇಕಷ್ಟೇ. BPL ಕಾರ್ಡ್ ತಗೊಂಡೋದ್ರೆ ಅದನ್ನ ಟ್ರೀಟ್ಮೆಂಟ್ ಮಾಡ್ತಾರೆ. ಈ ಹೆಲ್ತ್ ಕಾರ್ಡ್ ಏನು ಪ್ರೆಷರ್ ಏನಿಲ್ಲ, ಅದನ್ನೇ ಮಾಡ್ಲೇಬೇಕು ಮಾಡ್ಬಿಟ್ಟು ಮೋದಿ ಕಾರ್ಡ್ ಅಂತ ಮಾಡಿ. ಹೆಲ್ತ್ ಕಾರ್ಡ್ ಅಲ್ಲ ಅದು, ಮೋದಿ ಕಾರ್ಡ್ ಅಂತ ಅಂದ್ಬಿಟ್ಟು ಕೊರೋನಾ ಸರ್ಟಿಫಿಕೇಟ್. ರಾಜಕೀಯ ಅನ್ನೋದು ನೋಡಿ, ಬಿಜೆಪಿ ಕಾಂಗ್ರೆಸ್ ಈ ತರ ಕಿತ್ತಾಡ್ಕೊಂಡೆ ಜನಗಳು ಬಡವರಾಗ್ತಾ ಇದ್ದಾರೆ ಹೊರತು ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳು ನಡೀತಾ